ಎಂಎಲ್ಸಿ ರಾಜೇಂದ್ರ ಕೊಲೆಗೆ 70 ಲಕ್ಷಕ್ಕೆ ಸುಪಾರಿ ಕೊಡಲಾಗಿತ್ತಂತೆ. ಆಡಿಯೋ ಸಾಕ್ಷಿ ಸಮೇತ ದೂರನ್ನ ನೀಡಿದ್ದಾರೆ ರಾಜೇಂದ್ರ. ಮಗಳ ಬರ್ತ್ಡೇ ದಿನ ಕೊಲೆಗೆ ಯತ್ನ ಅಂತ ಸ್ಫೋಟಕ ಆರೋಪ ಮಾಡಿದ್ದಾರೆ. 70 ಲಕ್ಷದಲ್ಲಿ 5 ಲಕ್ಷ ಹಣವನ್ನ ಪಡ್ಕೊಂಡಿದ್ದಾರಂತೆ. ಒಂದು ಹುಡುಗನ ಜೊತೆ ಮಾತನಾಡುವಂತ ಆಡಿಯೋ ಕೂಡ ಇದೆ. ಆಡಿಯೋ ಮತ್ತು ದೂರು ಎಲ್ಲವನ್ನ ಕೊಟ್ಟಿದ್ದೇನೆ, ಭದ್ರತೆ ಕೊಡುವಂತೆ ಕೇಳಿದ್ದೇನೆ ಅಂತ ಎಂಎಲ್ಸಿ ರಾಜೇಂದ್ರ ಹೇಳ್ತಾ ಇದ್ದಾರೆ. ನೋಡಿ, ನವೆಂಬರ್ ಅಲ್ಲಿ ಆಗತ್ತೆ, ಜನವರಿಯಲ್ಲಿ ಗೊತ್ತಾಗತ್ತೆ, ಫೆಬ್ರವರಿ ಬಿಟ್ಬಿಡ್ತಾರೆ, ಮಾರ್ಚ್ ಎಂಡಲ್ಲಿ ಇದೆ. ಈಗ ಭದ್ರತೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಎಂಥ ಜನಸಾಮಾನ್ಯರಿಗಾದ್ರೂ ಪ್ರಶ್ನೆ ಮೂಡುತ್ತೆ ಅಲ್ವಾ, ಇಷ್ಟು ತಡವಾಗಿ ಭದ್ರತೆಯನ್ನು ಯಾಕೆ ಕೇಳ್ತಾ ಇದ್ದಾರೆ? ಈಗ ಸಾಮಾನ್ಯ ನಮ್ಮಂತ ನಿಮ್ಮಂತವ್ರ ಮೇಲೆ ಅಟ್ಯಾಕ್ ಆಯ್ತು ಅಂತ ಅಂದ್ರೆ ಮನೆಗೆ ಶಾಮಿಯಾನ ಹಾಕಕ್ ಬಂದವರೇ ನಾವೊಬ್ರು ಸಚಿವ ಸ್ಥಾನದಲ್ಲಿ ಇದ್ದೀವಿ ಅಥವಾ MLC ಆಗಿದ್ದೀವಿ, ನಮ್ಮ ಮೇಲೆ ಅಟ್ಯಾಕ್ ಆಗತ್ತೆ, ಯಾರು ಕೈ ಕಟ್ ಕೂರ್ತಾರೆ? ಕಂಪ್ಲೇಂಟ್ ಕೊಟ್ಟೇ ಕೊಡ್ತಾರೆ, ಆಕ್ಷನ್ ಆಗಬೇಕು ಅಂತ ಹೇಳ್ತಾರೆ. ಬಟ್ ಇಷ್ಟು ತಡವಾಗಿ ಯಾಕೆ ಅನ್ನೋದೇ ಗೊಂದಲ. ಇದೆಲ್ಲದಕ್ಕೂ ಸಬೂಬು ಕೊಡ್ತಾ ಇದ್ದಾರೆ. ಯೋಚಿಸ್ತಾ ಇದ್ದೆ, ಸಾಕ್ಷಿ ಕಲೆ ಹಾಕ್ತಾ ಇದ್ದೆ, ಸಾಕ್ಷಿಗಳು ಸಿಕ್ಕಿದೆ, ಜೊತೆಗೆ CM ಹತ್ರ ಮಾತಾಡಿದ್ದೀನಿ, ಆಮೇಲೆ ಗೃಹ ಸಚಿವರ ಹತ್ರ ಮಾತಾಡಕ್ಕೆ ಹೇಳಿದ್ರು, ಅವ್ರ ಹತ್ರ ಮಾತಾಡಿದ್ದೀನಿ, ಈಗ ದೂರು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. 70 ಲಕ್ಷ ಡೀಲ್ ಏನೋ ಆಗಿತ್ತಂತೆ, 5 ಲಕ್ಷ ತೆಗೆದುಕೊಂಡಿದ್ರಂತೆ. ಯಾರ 5 ಲಕ್ಷ ತೆಗೆದುಕೊಂಡವರು? ಆಡಿಯೋ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಹುಡುಗಿ ಮಾತನಾಡಿರುವಂಥ ಆಡಿಯೋ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರು ಆ ಹುಡುಗಿ? ರಾಜಣ್ಣ ಅವರು ಕೂಡ ಸೇಮ್ ಹೇಳಿದ್ರು, ಅಂದ್ರೆ ಇವರ ತಂದೆ. ಒಂದು ಹುಡುಗಿ ಬರ್ತಾ ಇದ್ರು ನನ್ನನ್ನು ಹನಿ ಟ್ರ್ಯಾಪ್ ಮಾಡೋದಕ್ಕೆ ಅಂತ. ಅದು ಸೇಮ್ ಅದೇ ಹುಡುಗಿನ? ಅದು ಕೂಡ ಪ್ರಶ್ನೆ. ನವೆಂಬರಲ್ಲಿ ಏನು ನನ್ನ ಮಗಳು ಬರ್ಡೇ ನಡೆಯುತ್ತೆ ಮನೆಯಲ್ಲಿ. ಆ ಬರ್ಡೇ ವಿಚಾರದಲ್ಲಿ ಶಾಮಿಯಾನ ಬರುವಂಥ ಸಂದರ್ಭದಲ್ಲಿ ಮನೆಗೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಅಲ್ಲಿ ನನ್ನ ಕಾರ್ಗೆ ಒಂದು GPS ಫಿಕ್ಸ್ ಮಾಡಬೇಕು, ಟ್ರ್ಯಾಕರ್ ಮಾಡಬೇಕು ಅಂತ ಮಾತನ್ನು ಈಗ ಆಡಿಯೋ ಕ್ಲಿಪ್ಪಲ್ಲೆಲ್ಲ ಅದು ರೆಕಾರ್ಡ್ ಆಗಿರುವಂಥದ್ದು. ಸೊ ಅದು ಟೋಟಲ್ ಆಗಿ ಅದು 70 ಲಕ್ಷಕ್ಕೆ ಸುಪಾರಿ ಕೊಡುವಂಥದ್ದು. ಅದರಲ್ಲಿ 5 ಲಕ್ಷ ಅಡ್ವಾನ್ಸ್ ಬರುತ್ತೆ. 70 ಲಕ್ಷ ಟೋಟಲ್ ಆಗಿ ಮಾಡಬೇಕು ಅಂತ 5 ಲಕ್ಷ ಸುಪಾರಿ ಬರುತ್ತೆ. ಅದು ಏನಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅದು, ಯಾಕಂದರೆ ನನ್ನ ಮೇಲೆ ಯಾರಿಗೂ ಇಡೀ ರಾಜ್ಯದಲ್ಲಿ ಏನು ದ್ವೇಷ ಇಲ್ಲ. ಆದರೆ ಇದು ಏನಕ್ಕೆ ಮಾಡಿದ್ದಾರೆ, ಏನಾಗಿದೆ ಅನ್ನೋವಂಥದ್ದನ್ನು ನಾನು ತನಿಖೆ ಆಗಬೇಕು ಅಂತೇಳಿ ನಾನು ಇವತ್ತು ನೆನೆ DG ಅವ್ರಿಗೂ ಅದನ್ನೇ ಮಾತಾಡಿರುವಂಥದ್ದು, ಮತ್ತು ಈಗ SP ಅವ್ರಿಗೂ ಅದನ್ನೇ ನಾನು ಹೇಳಿರುವಂಥದ್ದು. ನವಂಬರಲ್ಲಿ ಏನು ನನ್ನ ಮಗಳು ಬರ್ಡೇ ನಡೆಯುತ್ತೆ ಮನೆಯಲ್ಲಿ.